ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಥವಾ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ನೀವೆಲ್ಲ ನೋಡೋದಾದರೆ, ನೀವೆಲ್ಲ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ಹೇರ್ ಸ್ಟ್ರೈಟ್ನರ್ ಬಗ್ಗೆ ನಾನು ಇವತ್ತು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು 3-4 ಡೇಸ್ ಆದರೂ ವಿಡಿಯೋ ಹಾಕಿಲ್ಲ ಅಂದರೆ ಕಣ್ತುಂಬ ನಿದ್ದೆನೇ ಬರೋಲ್ಲ, ಆ ಥರ ಹೋಗ್ಬಿಟ್ಟಿದೆ. ಖಂಡಿತವಾಗ್ಲೂ ವಿಡಿಯೋನ ಮಾಡ್ತಾ ಇರ್ತೀನಿ. ನೀವು ಕಮೆಂಟ್ ಬಾಕ್ಸಲ್ಲಿ ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಕೇಳ್ತೀರಾ, ಅದ್ರ ಬಗ್ಗೆನೇ ನಾನು ವಿಡಿಯೋನ ಮಾಡ್ತೀನಿ. ಇವಾಗ ವಿಡಿಯೋನ ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಿದ್ರೆ ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಯೂಸ್ ಮಾಡ್ತಾ ಇರೋವಂಥ ಹೇರ್ ಸ್ಟ್ರೈಟ್ನರ್ ನೇಮ್ ಬಂದು ಫಿಲಿಪ್ಸ್ದು. ಅಮೌಂಟು 3000 ಇದೆ ಅರೌಂಡು. ಈ ಸ್ಟ್ರೈಟ್ನಿಂಗ್ ಮಿಷಿನ್ ಯೂಸ್ ಮಾಡೋದ್ರಿಂದ ಜಸ್ಟ್ 5 ಮಿನಿಟ್ಸಲ್ಲೇ ನಾವು ಆರಾಮಾಗಿ ಹೇರ್ ಸ್ಟ್ರೈಟ್ನ ಮಾಡ್ಕೊಂಡು ಬಿಡ್ಬೋದು. ನಾವು ಕೋಂಬೆಲ್ಲ ಯೂಸ್ ಮಾಡ್ತೀವಲ್ವಾ, ಸೇಮ್ ಅದೇ ಥರನೇ, ಆದರೆ ಲಾರ್ಜ್ ಸ್ಕೇಲಲ್ಲಿ ಇರುತ್ತೆ. ಇದು ಲಾರ್ಜ್ ಪೆಡಲ್ ಶೇಪ್ಡ್ ಬ್ರಷ್ ಅಂತಲೂ ಹೇಳ್ಬೋದು ಇದನ್ನು. ಈ ಸ್ಟ್ರೈಟ್ನರ್ ಮಿಷಿನ್ದು ಪ್ರೈಸ್ ಬಂದು ಅರೌಂಡ್ 3000 ಆಗುತ್ತೆ. ಪವರ್ ಇಲ್ಲ ಅಂದರೆ ಈ ಮಿಷಿನು ವರ್ಕ್ ಆಗಲ್ಲ. ಬನ್ನಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ನನ್ನ ಫ್ರೀಝಿ ಹೇರ್ನ ನೀವು ನೋಡ್ತಾ ಇರ್ಬೋದು, ಎಷ್ಟು ವೇವಿ ಆಗಿದೆ, ಎಷ್ಟು ಫ್ರೀಝಿ ಆಗಿದೆ ಹೇರು ಅಂತ. ನಾನಿಲ್ಲಿ ಮೊದಲೇ ಪ್ಲಗ್ನ ಕನೆಕ್ಟ್ ಮಾಡಿದ್ದೀನಿ, ಯಾಕಂದರೆ ಅದು ಸ್ವಲ್ಪ ಹೀಟ್ ಆಗಬೇಕು ಅಂತ. 1-2 ಮಿನಿಟ್ಸ್ ನಾವು ಬಿಟ್ಟರೆ ಸಾಕಾಗುತ್ತೆ, ಹೀಟ್ ಆಗುತ್ತೆ. ಇದಾದಮೇಲೆ ನಾನು ನೀಟಾಗಿ ಚಿಕ್ಕನೆಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಯಾವುದೇ ಇಲ್ಲಿ ಟಾಂಗ್ಸ್ ಇರಬಾರ್ದು, ಆ ಥರ ದೊಡ್ಡ ಕೂಂಬಿಂದ ನೀಟಾಗಿ ಚಿಕ್ಕನೆಲ್ಲ ಬಿಡಿಸ್ಕೊಳ್ತಿದ್ದೀನಿ. ನಾವು ಹೇರ್ಗೆ ಯಾವುದೇ ಮಿಷಿನರೀಸ್ನ ಯೂಸ್ ಮಾಡೋಕ್ಕಿಂತ ಮೊದಲು ಹೀಟ್ ಪ್ರೊಟೆಕ್ಷನ್ನ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಬ್ಲೂ ಬ್ಲೆಂಟ್ ಅಂತ ಹೀಟ್ ಪ್ರೊಟೆಕ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ ನೋಡಿ, ತುಂಬ ಏನಾಗ್ತಿಲ್ಲ. ತುಂಬ ಹಾಕಿದ್ರೆ ನಮಗೆ ಆಯಿಲಿ ಥರ ಫೀಲ್ ಆಗುತ್ತೆ. ಸ್ವಲ್ಪ ಹಾಕ್ಕೊಂಡು ಹೇರ್ ಎಷ್ಟಿದೆ ಥಿಕ್ನೆಸ್ ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ನಾವು ಅಪ್ಲೈ ಮಾಡ್ಕೊಳ್ಬೇಕು. ನಾನಿಲ್ಲಿ ರೂಟ್ಗೆ ಹಾಕ್ತಿಲ್ಲ, ಜಸ್ಟ್ ಹೇರ್ಗೆ ಮಾತ್ರ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಟೆಂಪ್ರೇಚರ್ ಸೆಟ್ಟಿಂಗ್ಸ್ಗೆ ನಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ, 1st 2nd ಅಂತ. ಅಂದರೆ ಒಂದು ಮೀಡಿಯಮ್ ಬರುತ್ತೆ, ಒಂದು ಹೈ ಟೆಂಪ್ರೇಚರ್ ಬರುತ್ತೆ. ನಾನಿಲ್ಲಿ ಹೈ ಇಟ್ಕೊಂಡಿದ್ದೀನಿ. ಟೆಂಪ್ರೇಚರ್ ಸೆಟ್ ಮಾಡಾದಮೇಲೆ ನಾನು 1-2 ಮಿನಿಟ್ಸ್ ಅಷ್ಟು ಗ್ಯಾಪ್ ಕೊಡ್ತೀನಿ. ಆವಾಗ ಪ್ಯಾಡು ಹೀಟ್ ಆಗುತ್ತೆ. ಹೀಟ್ ಆದಮೇಲೆ ನಾವು ಬ್ರಷ್ನ ಯೂಸ್ ಮಾಡೋಕ್ಕೆ ರೆಡಿ ಇರುತ್ತೆ. ಇದಾದಮೇಲೆ ನಾವು ಬ್ರಷಿಂಗ್ ಮಾಡ್ಕೊಳ್ಳೋಣ. ಬ್ರಷ್ ಶೇಪ್ ನೋಡಿ ನಿಮಗೆ ಗೊತ್ತಾಗುತ್ತೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಕೊಟ್ಟಿರ್ತಾರೆ ಮತ್ತು ತುಂಬ ದೊಡ್ಡದಿರುತ್ತೆ. ಒಂದೇ ಸ್ವೈಪ್ಗೆ ನಮಗೆ ಸ್ಟ್ರೈಟ್ನಿಂಗ್ ಅನ್ನೋದು ಆಗಿಬಿಡುತ್ತೆ. ಬನ್ನಿ ಟ್ರೈ ಮಾಡೋಣ. ಫಸ್ಟು ಚೆಕ್ ಮಾಡೋದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಹೇರ್ನ ತೊಗೊಂಡಿದ್ದೀನಿ ಇಲ್ಲಿ. ಇದಾದಮೇಲೆ ನೀಟಾಗಿ ನಾನು ಕೂಮ್ ಮಾಡ್ಕೊತೀವಿ. ನಾವು ನಾರ್ಮಲಿ ಎಲ್ಲ ಹೇಗೆ ಕೂಮ್ ಮಾಡ್ಕೊತೀವಿ ಅದೇ ಥರನೇ. ನೀವು ನೋಡ್ತಾ ಇರ್ಬೋದು ಒಂದೇ ಸ್ವೈಪ್ಗೆ ಎಷ್ಟು ಸ್ಟ್ರೈಟ್ ಆಯಿತು ಅಂತ. ಇವಾಗ ರಿಮೈನಿಂಗ್ ಹೇರ್ಸ್ ಎಲ್ಲ ಏನಿದೆ ಅದನ್ನು ಸಹ ಸ್ಟ್ರೈಟ್ನಿಂಗ್ ಮಾಡೋಣ. ನೋಡಿ, ಇಲ್ಲಿ ನಾನು ಟೈಟಾಗಿ ಇಟ್ಕೊಂಡು ನೀಟಾಗಿ ಅದನ್ನು ಕೋಮ್ ಮಾಡ್ತಿದ್ದೀನಿ. ಒಂದೇ ಸ್ವೈಪಲ್ಲಿ ಎಷ್ಟು ನೀಟಾಗಿ ಆಗಿಬಿಡುತ್ತೆ ಸ್ಟ್ರೈಟ್ನಿಂಗ್ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ವಾವ್ ಅನ್ನೋ ಥರ ಇದೆ ರಿಸಲ್ಟು. ರೈಟ್ ಸೈಡ್ ಹೇರ್ಸ್ಗೂ ಲೆಫ್ಟ್ ಸೈಡ್ ಹೇರ್ಸ್ಗೂ ಎಷ್ಟು ಡಿಫ್ರೆನ್ಸ್ ಆಗಿದೆ 1-2 ಮಿನಿಟ್ಸಲ್ಲಿ ಅಂತ. ತುಂಬ ಪ್ರಾಂಪ್ಟಾಗಿ ಹೇಳ್ತಿದ್ದೀನಿ, ಸಖತ್ತಾಗಿದೆ ಈ ಮಿಷಿನು. ಬೇಗ ಸ್ಟ್ರೈಟ್ನಿಂಗ್ ಆಗಿಬಿಡುತ್ತೆ. ಎಲ್ಲರೂ ನಾವು ಆಫೀಸ್ಗೆ ಹೋಗಬೇಕು ಅಥವಾ ಏನಾದ್ರು ಫಂಕ್ಷನ್ಗೆ ಹೋಗಬೇಕು, ಹೇರ್ ಸೆಟ್ ಮಾಡ್ಕೋಬೇಕು ಅಂತ ಇದ್ದಾಗ ಈ ಮಿಷಿನು ತುಂಬಾ ಹೆಲ್ಪ್ ಮಾಡುತ್ತೆ ನಮಗೆ. ನೀವು ಇನ್ಸ್ಟೆಂಟಾಗಿ ರಿಸಲ್ಟ್ನ ನೋಡ್ಬೋದು. ರೈಟ್ ಸೈಡಿಂದ ಹೇರ್ ಹೇಗಿದೆ, ಲೆಫ್ಟ್ ಸೈಡಿಂದ ಹೇರು ಹೇಗಿದೆ ಅಂದ್ಬಿಟ್ಟು. ನೀವು ಕೂಂಬ್ ಹೆಲ್ಪಿಂದ ನೀವು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಮತ್ತು ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ರೈಟ್ ಸೈಡಿಂದ ಹೇರ್ ಎಲ್ಲ ಸ್ಟ್ರೈಟ್ನಿಂಗ್ ಆಗಿದೆ. ಇವಾಗ ಲೆಫ್ಟ್ ಸೈಡಿಂದು ಹೇರ್ನ ಸ್ಟ್ರೈಟ್ ಮಾಡ್ಕೊಳ್ಳೋಣ. ಇಲ್ಲಿನೂ ಸೇಮ್ ಮೆಥಡ್ನ ನಾನು ಫಾಲೋ ಮಾಡ್ತಾ ಇದ್ದೀನಿ. ಕೂಂಬ್ ಸಹಾಯದಿಂದ ಜಸ್ಟ್ ನಾನು ಕೋಂಬಿಂಗ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಯಾರ್ಯಾರಿಗೆಲ್ಲ ಈ ಮಿಷಿನ್ದು ಲಿಂಕ್ ಬೇಕು ಅವರು ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ, ಲಿಂಕ್ನ ನಾನು ಹಾಕ್ತೀನಿ. ಹಾಗೆಯೇ ಯಾರ್ಯಾರಿಗೆಲ್ಲ ಮೇಕಪ್ ಕೋರ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾರ್ಯಾರೆಲ್ಲ ಮೇಕಪ್ ಕಲಿಬೇಕು ಅಂದ್ಕೊಂಡಿದ್ದೀರಾ ಅವರೆಲ್ಲ ನನ್ನ ಅಕಾಡೆಮಿ ಇರೋದು ಉಳ್ಳಾಳಲ್ಲಿ, ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಇನ್ಸ್ಟಾಗ್ರಾಮಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು. ಆಲ್ಮೋಸ್ಟ್ ಹೇರ್ ಸ್ಟ್ರೈಟ್ನಿಂಗ್ ಆಯಿತು ಇವಾಗ 2 ಸೈಡಿಂದನೂ. ನೀವು ರಿಸಲ್ಟ್ನ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಾಗುತ್ತೆ, ಸಿಲ್ಕಿಯಾಗಿ ಅನಿಸುತ್ತೆ ಹೇರ್ ನಮಗೆ. ನಿಮಗೆ ಈ ಮಿಷಿನ್ ಬಗ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇಲ್ಲಿ ಫೈನಲಾಗಿ ಕಂಪ್ಲೀಟ್ ಆಗಿದೆ. ನಮ್ಮ ಹೇರ್ ಮೇಲೆ ನಮಗೆ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ ರಿಸಲ್ಟು. ಪಾರ್ಲರ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅಮೌಂಟೆಲ್ಲ ಖರ್ಚು ಮಾಡಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಒಂದು ಮಿಷಿನ್ ತೊಗೊಳ್ಳೋದ್ರಿಂದ ನಾವೇ ಮನೆಯಲ್ಲಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು.
ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಯಿತು, ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ಥರ ತುಂಬ ವೀಡಿಯೋಸ್ಗಳಿಗೋಸ್ಕರ ನನ್ನ ಚಾನಲ್ ಫಾಲೋ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.